ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಓಪ್ ಎವ್ರಿವನ್ ಆರ್ ಡೂಯಿಂಗ್ ವೆಲ್. ಸೊ ನಾನು ಇವಾಗ ಹ್ಯಾಸ್ ಯು ನೋ ನಮ್ಮ ಪಾಪಗೆ ಆಲ್ರೆಡಿ 6 ಮಂತ್ಸ್ ಇನ್ನೇನು ಕಂಪ್ಲೀಟ್ ಆಗೋ ಥರ ಇದೆ. ಸೊ ಇನ್ನೊಂದು 15 ಡೇಸ್ ಹಿಂಗೆ ಹೋದರೆ 6 ಮಂತ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ. ಆ್ಯಂಡ್ ಆಲ್ಸೋ ವಾಟ್ ವರ್ಕಿಗೆ ಕೂಡ ಜಾಯ್ನ್ ಆಗಿದ್ದೀನಿ. ಆ್ಯಂಡ್ ಮೆಟರ್ನಿಟಿ ಲೀವ್ ಎಲ್ಲ ಮುಗಿದ್ಮೇಲೆ ವರ್ಕಿಗೆ ಕೂಡ ಜಾಯ್ನ್ ಆಗಿರೋದ್ರಿಂದ ಸೊ ನನಗೆ ಅಷ್ಟು ಮ್ಯಾನೇಜ್ ಮಾಡೋದಕ್ಕಾಗ್ತಿಲ್ಲ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ. ಟು ಬಿ ಫ್ರ್ಯಾಂಕ್, ವೀಡಿಯೋಸ್ ಎಲ್ಲನೂ ಇದೆ, ವೀಡಿಯೋ ಮಾಡ್ತಾಯಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಐ ಕುಡಂಟ್ ಏಬಲ್ ಟು ಎಡಿಟ್ ದೆಮ್. ಸೊ ಹಾಗಾಗಿ ನನಗೆ ಪೋಸ್ಟ್ ಮಾಡೋದಕ್ಕೆ ಆಗಿರಲಿಲ್ಲ. ಬಟ್ ಐ ವಿಲ್ ಬಿ ಆನ್ ಟ್ರ್ಯಾಕ್ ನಾವು. ಸೊ ನಾನು ಪಾಪಗೆ ಒಂದಷ್ಟು ಥಿಂಗ್ಸ್ನ ಎಲ್ಲ ತರಿಸಿದ್ದೆ, ಸುಮಾರಷ್ಟು ತರಿಸಿದ್ದೀನಿ. ಅದರಲ್ಲಿ ಯಾವುದೂ ಅನ್ಬಾಕ್ಸಿಂಗ್ ಎಲ್ಲ ಮಾಡಿರಲಿಲ್ಲ. ಸೊ ಇನ್ಮೇಲಿಂದ ಏನೇ ತರಿಸಿದ್ರು ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ ಆ್ಯಂಡ್ ಚೆಕ್ ದೆಮ್. ಫಸ್ಟ್ ಆಫ್ ಆಲ್, ಇವತ್ತಷ್ಟೇ ಈ ಅಮೆಝಾನ್ ಡೆಲಿವರಿ ನಮಗೆ ಬಂದಿದೆ. ಸೊ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ನಾನು ಅನ್ಬಾಕ್ಸ್ ಮಾಡಿಬಿಡ್ತೀನಿ. 1 ಸೆಕೆಂಡ್. ಸೊ ಲವ್ ಲ್ಯಾಪ್ ಬ್ರಷಸ್ ಕೂಡ ತರಿಸಿದೆ ನಾನು, ಅದು ಕೂಡ ಇದರಲ್ಲೇ ಬಂದುಬಿಟ್ಟಿದೆ. ಬೇಬಿ ಬ್ರಷ್ ಕೂಮ್ ಮಾಡೋದಕ್ಕೆ. ಸೊ ಮುಂಚೆ ಎಲ್ಲ ಅವನಿಗೆ ನೆತ್ತಿ ತುಂಬ ಮುಂದೆನೇ ಇತ್ತು. ಆ್ಯಂಡ್ ಇಟ್ ವಾಸ್ ವೆರಿ ಸಾಫ್ಟ್. ನನಗೆ ಈವನ್ ಬ್ರಷ್ ಕೂಡ ಬಳಸೋದಕ್ಕೆ ಕೈಯಲ್ಲೇ ಸ್ವಲ್ಪ ಅಂದ್ಬಿಡ್ತಾಯಿದ್ದೆ, ಬ್ರಷ್ ಕೂಡ ಬಳಸೋದಕ್ಕೆ ಭಯ ಇತ್ತು. ಸೊ ಇನ್ಮೇಲೆ ಸ್ವಲ್ಪ ಹಾರ್ಡ್ ಆಗಿರೋದ್ರಿಂದ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಇದನ್ನು ತರಿಸಿದ್ದೀನಿ, ಲವ್ ಲ್ಯಾಪ್ ಅವ್ರದ್ದು. ಸೊ ಇಟ್ ಈಸ್ ಲೈಕ್ ದಿಸ್. ಓಕೆ, 2 ಬಂದಿದೆ, ಒಂದು ಬ್ರಷು ಒಂದು ಕೂಮ್ ಬಂದಿದೆ. ಸೊ ಐ ಥಿಂಕ್ ಇಟ್ಸ್ ಅಮೇಝಿಂಗ್. And this is the carry bag. So it is also from the Love Lab. ಸೊ ಈ ಶೇಡಲ್ಲಿ ತರಿಸಿದ್ದೀನಿ ನಾನು. ದಿಸ್ ಇಸ್ ದ ಕ್ಯಾರಿ ಬ್ಯಾಗ್. ಸೊ ನಾನು ಸುಮಾರಷ್ಟು ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ಬೆಸ್ಟ್ ಕ್ಯಾರಿ ಬ್ಯಾಗ್ನ ತರಿಸ್ಬೇಕು ಅಂದರೆ, ಆ್ಯಂಡ್ ಈ ಥರ ಸಿಟ್ಟಿಂಗ್ ಸ್ವಲ್ಪ, ಸೊ ನಾವೀಗ ಹಾಕೊತೀವಲ್ವ, ಸಿಟ್ಟಿಂಗ್ ಅವ್ರಿಗೆ ಅವ್ರ ಬ್ಯಾಕ್ ಹಾಕೋದಕ್ಕೆ ಹೆಲ್ಪ್ ಆಗಲಿ ಅಂತಲೇ ಈ ಥರದ್ದು ತರಿಸ್ದೆ. ಆ್ಯಂಡ್ ಸೊ ಈ ಥರ ಲಾರ್ಜ್ ಕ್ಲಿಪ್ ಬೇರೆ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ತುಂಬ ಕಂಪಾರ್ಟ್ಮೆಂಟ್ಸ್ ಕೂಡ ಇದೆ, ಇಲ್ಲೊಂದು ಕಂಪಾರ್ಟ್ಮೆಂಟ್ ಕೂಡ ಇದೆ ನಮಗೆ. ಸೊ ಇದು ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಲ್ಲಿ ಸೇಫ್ಟಿ ಲೈಕ್ ಸಾಫ್ಟಾಗಿ ಕ್ಲಾತ್ ಕೂಡ ಇದೆ. ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಥಿಂಗ್. ಬ್ಯಾಕ್ ಲೇ ಮಾಡೋದಕ್ಕೋಸ್ಕರ ಇದೆ. ಸೊ ಹಾರ್ಡ್ ಇದೆ ಸ್ವಲ್ಪ, ಸೊ ದಟ್ ಅವ್ರು ಆರಾಮ್ಸೆ ಕೂತ್ಕೋಬೋದು. ನೆಕ್ಸ್ಟ್ ಬಂದು ಪಾಪುಗೆ ಶೀಟ್ಸ್ ತರಿಸಿದ್ದೆ. ಆಲ್ರೆಡಿ ನಾನು ಇದನ್ನು 1 ವೀಕಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ 3 ಶೀಟ್ಸ್ ತರಿಸಿದ್ದೆ, ಸ್ವಲ್ಪ ದೊಡ್ಡದೇ ಶೀಟ್ಸ್ ತರಿಸಿದ್ದೆ. ಇದು ಓಯೋ ಬೇಬಿ ಶೀಟ್ಸ್, ಓಕೆ, ಡ್ರೈ ಶೀಟ್ಸ್ ತರಿಸಿದ್ದೆ. ಟ್ರಸ್ಟ್ ಮೀ, ಯು ಹ್ಯಾವ್ ಟು ಹ್ಯಾವ್ ದಿಸ್. ಬೇಬೀಸ್ ಇದ್ದಾವೆ ಅಂತಂದರೆ, ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂತಂದರೆ ಯು ಹ್ಯಾವ್ ಟು ಹ್ಯಾವ್ ದಿಸ್. ಸೊ ಸಾಕಷ್ಟು ಮೆಸ್ ಅವಾಯ್ಡ್ ಆಗಿದೆ. ಆ್ಯಂಡ್ ಆ ಶೀಟ್ಸನ್ನ ನಾವು ಕೈಯಲ್ಲೇ ವಾಶ್ ಮಾಡ್ಬೋದು. ಆ್ಯಂಡ್ 1 ಶೀಟು ಡಿಪೆಂಡ್ ಅಪಾನ್ ಅವು ಕೊಳೆ ಆಗೋದ್ರ ಮೇಲೆ ನಾನು 1 ವೀಕ್ ಕೂಡ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಕೆಲವೊಂದು ಇಮಿಡಿಯೇಟಾಗಿ ವಾಶ್ ಮಾಡಬೇಕಾಗತ್ತೆ. ಸೊ ಅದೇನಾದ್ರು ಪಾಪು ಮೆಸ್ ಮಾಡ್ತು ಅಂತ ಹೇಳಿದರೆ, ಸೊ ಯಾರೆಲ್ಲ ಮನೆಯಲ್ಲಿ ಪಾಪು ಇದೆ ದಯವಿಟ್ಟು ಈ ಶೀಟ್ಸ್ನ ತರಿಸ್ಕೊಳ್ಳಿ. ಆ್ಯಂಡ್ ದೊಡ್ಡ ಶೀಟ್ಸ್ನ ತರಿಸ್ಕೊಳ್ಳಿ, ಸುಮ್ಮನೆ ಚಿಕ್ಕ ಪುಟ್ಟದೆಲ್ಲ ತರಿಸ್ಬೇಡಿ. ಮಗು ಚಿಕ್ಕದಿದ್ರೂ ಅಷ್ಟೇ, ದೊಡ್ಡ ಶೀಟ್ಸನ್ನೇ, ಲಾರ್ಜ್ ಶೀಟ್ಸ್ನ ತರಿಸ್ಕೊಳ್ಳಿ. ಸೊ ಟ್ರಸ್ಟ್ ಮೀ, ಮೆಟೀರಿಯಲ್ ಕೂಡ ತುಂಬ ಸಾಫ್ಟ್ ಬರುತ್ತೆ. ಸೊ 100% ವರ್ತ್ ಗಿವಿಂಗ್ ಇಟ್. one ಶೀಟಿಗೆ ನನಗೆ 300 ಸಮಥಿಂಗ್ ಚೇಂಜ್ ಬಿದ್ದಿದೆ. ಸೊ ಯಾ, ಲೈಕ್ ದಿಸ್.
300 ಸಮಥಿಂಗ್ ಬಿದ್ದಿದೆ. ಟೋಟಲ್ ನನಗೆ 3 ಶೀಟ್ಸಿಗೆ ನನಗೆ 1900 ಸಮಥಿಂಗ್ ಅಂದರೆ 1000 ರುಪೀಸಲ್ಲಿ ಬಂದಿದೆ. ಸೊ ಈ ಥರ ಆಚೆ ಕಡೆ ಈ ಥರ ಇದೆ. ಆ್ಯಂಡ್ ದಿಸ್ ಈಸ್ ಸಾಫ್ಟ್, ತುಂಬ ಸಾಫ್ಟ್ ಇದೆ. ಸೊ ಮಕ್ಕಳಿಗೆ ಆರಾಮ್ಸೆ ನಾವು ಯೂಸ್ ಮಾಡ್ಬೋದು, ಏನೇ ಸೆಕೆಂಡ್ ಥಾಟ್ ಪಡೆದೆ. ಆ್ಯಂಡ್ ಆಲ್ಸೋ ಮೆಸ್ ಫ್ರೀ, ನಮ್ಮ ಬೆಡ್ ಆಗಿರ್ಬೋದು ಅಥವಾ ಕೆಳಗಡೆ ಹಾಕುವಾಗ ಆಗಿರ್ಬೋದು ಸಾಫ್ಟಾಗೂ ಇರುತ್ತೆ. ಆ್ಯಂಡ್ ಮೆಸ್ ಫ್ರೀ, ಇದು ಒಂದು ಗಲೀಜಾಗಿಬಿಡುತ್ತೆ. ಸೊ ಇದನ್ನು ವಾಶ್ ಮಾಡಿಬಿಟ್ರೆ ಆಯಿತು. ಆ್ಯಂಡ್ ನಮಗೆ 3 ಇರುತ್ತೆ. ಸೊ ಒಂದ್ಸಲ ನಾವು ತರಿಸ್ಬಿಟ್ರೆ ಸಾಕು ಅನಿಸುತ್ತೆ. ಸೊ ಹೆಲ್ಪ್ ಆಗುತ್ತೆ. ದಯವಿಟ್ಟು ಅದನ್ನೊಂದು ತರಿಸ್ಕೊಳ್ಳಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಯಾರೆಲ್ಲ ಮಾಮ್ಸ್ ಇದ್ದಾರೆ ಅವ್ರಿಗೆ. ಆ್ಯಂಡ್ ನಾನು ಪಾಪು ಮತ್ತು ಲೈಕ್ ಆಫೀಸ್ ವರ್ಕ್ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತಿದ್ದೀನಿ. ಸೊ ನಾನು ಬ್ರೆಸ್ಟ್ ಪಂಪ್ ಮಾಡಿಬಿಟ್ಟು ಮಾರ್ನಿಂಗ್ 6 to 7 ಬ್ರೆಸ್ಟ್ ಪಂಪ್ ಇನ್ ಬಿಟ್ವೀನ್ ಬ್ರೆಸ್ಟ್ ಪಂಪ್ಸ್ ಇರುತ್ತೆ. ಇನ್ ಬಿಟ್ವೀನ್ ಮಲ್ಕೊಂಡ್ಬಿಟ್ಟು ಅವನಿಗೂ ಹಾಲು ಕೊಡಿಸ್ತಾ ಇರ್ತೀನಿ. ಸೊ ದ್ಯಾಟ್ ಬ್ರೆಸ್ಟ್ ಪಂಪ್ ಸ್ವಲ್ಪ ಮಿಲ್ಕ್ನ ಬ್ರೆಸ್ಟ್ ಪಂಪ್ ಮಾಡಿ ಇಟ್ಟಿರ್ತೀನಿ. ಆ್ಯಂಡ್ 7 to 8 ನಂಗೆ ಏನೇನು ಕೆಲಸಗಳಿದೆ, ಸ್ನಾನ ಆಗಿರ್ಬೋದು ಅಥವಾ ಏನು ಪೂಜೆ ಆಗಿರ್ಬೋದು, ರೆಡಿ ಆಗೋದು, ಇದನ್ನೆಲ್ಲ ನಾನು ಮಾಡ್ಕೊಂಡಿರ್ತೀನಿ. ಆ್ಯಂಡ್ 8 to 8:30 ಟಿಫನ್ ಮಾಡ್ಕೊತೀನಿ. 8:30 ಅನ್ನೋಷ್ಟರಲ್ಲಿ ಅದನ್ನೇ ಎದ್ಬಿಡ್ತಾನೆ. ಸಮ್ಟೈಮ್ಸ್ ಅದೆಲ್ಲ ಇನ್ ಬಿಟ್ವೀನ್ ಹೋಗ್ತಾ ಇರುತ್ತೆ, ಮಿಸ್ ಆಗ್ತಾ ಇರುತ್ತೆ. ಸೊ ಯಾವಾಗೆಲ್ಲ ಅವ್ನು ಎದ್ಬಿಡ್ತಾನೋ ಅವಾಗ ಬೇರೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾನು ಇಮಿಡಿಯೇಟ್ ಅಮ್ಮ ಜೊತೆ ಸೇರಿಕೊಂಡು ಸ್ನಾನ ಮಾಡಿಸಿ ಮತ್ತೊಂದು ಟೈಮ್ ಫೀಡ್ ಮಾಡಿ ಅವನನ್ನು ಮಲಗಿಸ್ಬಿಡ್ತೀನಿ. ಸೊ ಇದಿಷ್ಟು ಪ್ರೋಸೆಸ್ ವಿತಿನ್ 9 o'clock ಒಳಗಡೆ ನಡೆದೋಗ್ಬಿಡುತ್ತೆ. ಆ್ಯಂಡ್ 9 to 9:15 ನಾನು ರೆಡಿ ಆಗಿಬಿಟ್ಟು ಆಫೀಸಿಗೆ ಹೋಗಬೇಕು. 9:15 ಎಕ್ಸಾಕ್ಟ್ಲಿ. ಬೈ 9:15 ಐ ಹ್ಯಾವ್ ಟು ಲೀವ್ ಮೈ ಹೌಸ್. ಸೊ ನೆಕ್ಸ್ಟ್ ನಾನು ಆಫೀಸಿಗೆ ಹೋಗ್ತೀನಿ. ಆ್ಯಂಡ್ ಇನ್ ಬಿಟ್ವೀನ್ ನನಗೆ ಟೀ ಬ್ರೇಕ್ಸ್ ಬಂದಾಗೆಲ್ಲ, ಟೀ ಬ್ರೇಕ್ಸ್ ಇರುವಾಗ ಆ್ಯಂಡ್ ಲಂಚ್ ಬ್ರೇಕ್ ಇರುವಾಗ ಮನೆಗೆ ಬಂದು ಹೋಗ್ತೀನಿ. ಬಿಕಾಸ್ ಮನೆ ತುಂಬ ಹತ್ತಿರ ಇದೆ ಆಫೀಸು. ಸೊ ಹಾಗಾಗಿ ನಾನು ಇಮಿಡಿಯೇಟಾಗಿ ಬಂದು ಹೋಗ್ತಾ ಇರ್ತೀನಿ. ಬಂದುಬಿಟ್ಟು ಮತ್ತೆ ಫೀಡ್ ಮಾಡ್ತೀನಿ. ಮತ್ತು ಸಮ್ಟೈಮ್ಸ್ ಮಿಲ್ಕ್ ಏನಾದರೂ ಕಡಿಮೆ ಇದೆ ಅಂತ ಅಂದರೆ, ಮಿಲ್ಕ್ ಆಲ್ರೆಡಿ ಕುಡಿದಿರ್ತಾನೆ ಸಮ್ಟೈಮ್ಸ್. ಸೊ ಆವಾಗ ಮಿಲ್ಕ್ ಕಡಿಮೆ ಇದೆ ಅಂದರೆ ನಾನು ಸ್ವಲ್ಪ ಬ್ರೆಸ್ಟ್ ಪಂಪ್ ಮಾಡೋಗ್ತೀನಿ. ಸೊ ಈ ಥರ 11 o'clock ಒಂದು ಟೈಮ್ ಬಂದು ಹೋಗ್ತೀನಿ. ಆ್ಯಂಡ್ 4 o'clock ಒಂದು ಟೈಮ್ ಬಂದು ಹೋಗ್ತೀನಿ. ಇನ್ ಬಿಟ್ವೀನ್ 1:30 to 2:30ವರೆಗೂ ನಮಗೆ ಅಲ್ಲಿ ಲಂಚ್ ಬ್ರೇಕ್ ಇರುತ್ತೆ. ಸೊ ಆ 1 ಅವರಲ್ಲೂ ಕೂಡ ಒಂದು 5 minutes ಊಟ ಮಾಡಿಕೊಂಡು ರಿಮೈನಿಂಗ್ ಟೈಮ್ ನಾನು ಪಾಪು ಜೊತೆ ಆಟ ಆಡ್ತೀನಿ. ಸೊ ಹಾಗಾಗಿ ನಾವೇನು ಜಾಸ್ತಿ ಡಿಸ್ಟೆನ್ಸಲ್ಲಿ ಇದ್ದೀವಿ ಅನ್ನೋ ಥರ ಏನು ಫೀಲ್ ಆಗೋಲ್ಲ. ಇಮಿಡಿಯೇಟಾಗಿ ಏನೇ ಎಮರ್ಜೆನ್ಸೀಸ್ ಬಂದ್ರೂ ಐ ವಿಲ್ ಕಮ್ ಅಂತ ನಾನು ಮ್ಯಾನೇಜರ್ ಜೊತೆ ನಾನು ಕಮ್ಯುನಿಕೇಟ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಥರ ನೀವು ವರ್ಕ್ ಮಾಡುವಾಗ ನಿಮ್ಮ ಮ್ಯಾನೇಜರ್ ಜೊತೆ ಎಲ್ಲನೂ ಕಮ್ಯುನಿಕೇಟ್ ಮಾಡಿರಿ. ಆ್ಯಸ್ ಇಫ್ ನಾನು ಇನ್ನೂ ಯಾವುದೇ ಫ್ರೂಟ್ಸ್ ಆಗಿರ್ಬೋದು ಅಥವಾ ಏನು ತಿನ್ನಿಸಿದ್ದೀನಿ, ಬಟ್ ಅವನಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸೊ ಹಾಗಾಗಿ ಇನ್ನೂ ಅವನು ಬ್ರೆಸ್ಟ್ ಮಿಲ್ಕ್ ಮೇಲೇ ಡಿಪೆಂಡ್ ಆಗಿದ್ದಾನೆ. ಐ ಆಮ್ ಸ್ಟಿಲ್ ಮ್ಯಾನೇಜಿಂಗ್ ಈವನ್ ದೋ ಐ ಆಮ್ ವರ್ಕಿಂಗ್. ಸೊ ಬೇರೆಯವರು ಇವಾಗ ಮನೆ ದೂರ ಇರುತ್ತೆ, ಆಫೀಸ್ ಒಂದು ಕಡೆ ಇರುತ್ತೆ, ಹೇಗೆ ಮ್ಯಾನೇಜ್ ಮಾಡೋದು ಅಂತ ಅಂದ್ಕೊಂಡ್ರೆ ನಾನು ಹೇಳೋದು ಇವಾಗ ಕೆಲವ್ರಿಗೆ ವರ್ಕಿಗೆ ಹೋಗಲೇಬೇಕಾಗಿರುತ್ತೆ. ಸೊ ಅವ್ರ ಮನೇಲಿ ಏನು ಪ್ಯಾಷನ್ ಆಗಿ ಕೆಲವರಿಗೆ ಪ್ಯಾಷನ್ ಆಗಿರುತ್ತೆ, ಕೆಲವರಿಗೆ ಡಿಪೆಂಡೆನ್ಸಿ ಇರುತ್ತೆ. ಸೊ ಅಂಥವ್ರು ಡೇ ಕೇರ್ ಏನಾದರೂ ಮಾಡ್ತೀರಾ ಅಂದರೆ ಆಫೀಸ್ ನಿಯರ್ ಬೈ ಮಾಡಿ. ಸೊ ದ್ಯಾಟ್ ಏನೇ ಎಮರ್ಜೆನ್ಸೀಸ್ ಬಂದರೂ ಯು ಕ್ಯಾನ್ ಗೋ ಆ್ಯಂಡ್ ಕಮ್. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ನನ್ನ ಬಗ್ಗೆ ಏನೇ ತಿಳ್ಕೊಬೇಕಂತ ಇದ್ರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಡೂ ಚೆಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್.